ಅವತಾರ ಪುರುಷ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷಮಾಂ. ಲೀಲಾಮೃತ 22. ಮಠದ ಆನೆ ಒಮ್ಮೆ ಚಂಡಿ ಹಿಡಿದಿತ್ತು. ಬಹಳ ದಿನದವರೆಗೆ ಆಹಾರವನ್ನು ಮುಟ್ಟದೆ ತನ್ನ ಹತ್ತಿರ ಯಾರನ್ನೂ ಸೇರಿಸುತ್ತಿರಲಿಲ್ಲ. ಮಾವುತನಿಗೂ ಅದನ್ನು ಸರಿದಾರಿಗೆ ತರಲು ಆಗಲಿಲ್ಲ. ಜನರು ಆ ಆನೆಗೆ ಹುಚ್ಚು ಹಿಡಿದಿದೆ ಎಂದು ತೀರ್ಮಾನಿಸಿ ಕಾಡಿಗೆ ಕಳುಹಿಸುವ ಯೋಚನೆಯಲ್ಲಿದ್ದರು. ಅಂತರ್ಮುಖಿಗಳಾಗಿದ್ದ ಗುರುಗಳು ಒಮ್ಮೆ ಬಹಿರ್ಮುಖರಾದರು. ಆನೆಯ ಕೂಗಾಟ ಕೇಳಿಸಿತು. ಕೂಡಲೇ ಗಜಶಾಲೆಯತ್ತ ಧಾವಿಸಿದರು. ಅಲ್ಲಿದ್ದ ಜನರು ಗುರುಗಳಿಗೆ, ಆನೆಗೆ ಹುಚ್ಚು ಹಿಡಿದಿದೆ, ಅದರ ಹತ್ತಿರ ಹೋದರೆ ಯಾರನ್ನೂ ಬಿಡುವುದಿಲ್ಲ, ತಾವು ದಯವಿಟ್ಟು ಅದರ ಹತ್ತಿರ ಹೋಗಬೇಡಿರಿ ಎಂದು ವಿನಂತಿಸಿಕೊಂಡರು. ಇರಲಿ, ನಾವು ಒಮ್ಮೆ ನೋಡುತ್ತೇವೆ ಎಂದ ಗುರುಗಳು ಆನೆಯ ಹತ್ತಿರ ಹೋಗಿ ಅದರ ಸೊಂಡಿಲಿನ ಮೇಲೆ ಕೈಯಾಡಿಸುತ್ತಾ ಮೃದುವಾದ ಧ್ವನಿಯಲ್ಲಿ, ಯಾಕಪ್ಪ, ಏನಾಗಿದೆ ಎಂದು ಕೇಳಿದರು. ಆನೆಯು ತಲೆಬಾಗಿ ತನ್ನ ಮುಂಗಾಲನ್ನು ಎತ್ತಿ ತೋರಿಸಿತು. ಗುರುಗಳು ಒಮ್ಮೆ ಅದರ ಕಾಲನ್ನು ನೋಡಿದರು. ಅದರ ಅಂಗಾಲಿಗೆ ಮೊಳೆಯೊಂದು ಚುಚ್ಚಿಕೊಂಡಿತ್ತು. ಗುರುಗಳು ನೌಕರರನ್ನು ಕರೆದು ಆ ಮೊಳೆಯನ್ನು ಜೋಪಾನವಾಗಿ ತೆಗೆಸಿದರು. ಆದ ಗಾಯಕ್ಕೆ ಚಿಕಿತ್ಸೆ ಮಾಡಿಸಲಾಯಿತು. ಆನೆ ಯಾವ ತಕರಾರನ್ನೂ ಮಾಡದೆ ಚಿಕಿತ್ಸೆಗೆ ಸ್ಪಂದಿಸಿತು. ಹೀಗೆ ಗುರುಗಳು ಕೇವಲ ಮನುಷ್ಯರಲ್ಲದೆ ಪ್ರಾಣಿಗಳಲ್ಲೂ ದಯೆ ಇರಿಸಿ ಅದರ ಮಾತನ್ನೂ ಸಹ ಗ್ರಹಿಸಿ ಅದರ ಕಷ್ಟಗಳನ್ನು ಪರಿಹರಿಸುತ್ತಿದ್ದರು. ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ.